ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಡಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ತ್ರಿಭುಜಗಳು ಪಾಠದಲ್ಲಿ ಬರುವಂತಹ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ತಗೊಂಡಿರುವಂಥ ಕ್ವೆಶ್ಚನ್ನು, ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಎ ಡಿ ಈಕ್ವಲ್ ಟು 2.4 ಸೆಂಟಿಮೀಟರ್, ಎ ಬಿ ಈಕ್ವಲ್ ಟು 3 ಸೆಂಟಿಮೀಟರ್, ಎ ಸಿ ಈಕ್ವಲ್ ಟು 5 ಸೆಂಟಿಮೀಟರ್ ಆದರೆ ಎ ಇಯನ್ನು ಕಂಡುಹಿಡಿಯಿರಿ ಅಂಥೇಳಿ. ಓಕೆನಾ? ಸರಿ, ಏನು ಹೇಳಿದ್ದಾರೆ ಅಂಥೇಳಿ ಫಸ್ಟು ಅರ್ಥ ಮಾಡ್ಕೊಳ್ಳಿ. ತ್ರಿಭುಜ ಎ ಬಿ ಸಿಯಲ್ಲಿ, ತ್ರಿಭುಜ ಎ ಬಿ ಸಿ ಇಲ್ಲಿ ಕಾಣಿಸ್ತಾ ಇದೆಯಾ, ಚಿತ್ರ ಬಿಡಿಸಿದ್ದೀನಿ ನೋಡ್ರಿ. ತ್ರಿಭುಜ ಎ ಬಿ ಸಿಯಲ್ಲಿ, ಈ ತ್ರಿಭುಜದಲ್ಲಿ ಡಿ ಇ ಸಮಾಂತರ ಬಿ ಸಿ, ಇಲ್ಲಿ ನೋಡಿ ಡಿ ಇ ಸಮಾಂತರ ಬಿ ಸಿ ಅಂದರೆ ಇದು ಎರಡು ಏನಾಗಿದೆ, ಸಮಾನ ಅಂತರದಲ್ಲಿ ಇದ್ದಾವೆ. ಡಿ ಇ ಸಮಾಂತರ ಬಿ ಸಿ. ಈಗ ಸಮಾಂತರ ಬಂತು ಅಂದುಕೊಳ್ಳೆ ನೀವು ಯಾವ ಪ್ರಮೇಯನ ನೆನಪು ಮಾಡ್ಕೋಬೇಕು? ಥೇಲ್ಸ್ನ ಪ್ರಮೇಯವನ್ನು ನೆನಪು ಮಾಡ್ಕೋಬೇಕು. ಥೇಲ್ಸ್ನ ಪ್ರಮೇಯದಲ್ಲಿ ಈ ಡಿ ಇ ಏನಾದರೂ ಬಿ ಸಿಗೆ ಸಮಾಂತರ ಇತ್ತು ಅಂದರೆ ನಾವು ಉಳಿದೆರಡು ಬಾಹುಗಳ ಅನುಪಾತಗಳನ್ನು ತಗೋಬಹುದು. ಸರಿನಾ? ಏನಂತ ತಗೋಬೋದು ಅನುಪಾತ? ಎ ಡಿ ಡಿವೈಡೆಡ್ ಬೈ ಡಿ ಬಿ, ಎ ಇ ಡಿವೈಡೆಡ್ ಬೈ ಇ ಸಿ ಅಂಥೇಳಿ ತಗೋಬೋದು. ಇದು ಆ್ಯಕ್ಚುಲಿ ಥೇಲ್ಸ್ನ ಪ್ರಮೇಯ. ಇನ್ನು ಸುಮಾರಷ್ಟು 3 ಉಪಪ್ರಮೇಯಗಳ ಪ್ರಕಾರ ನಾವು ತಗೋಬಹುದು ಅನುಪಾತಗಳನ್ನು. ಯಾವ ರೀತಿ? ಎ ಡಿ ಡಿವೈಡೆಡ್ ಬೈ ಎ ಬಿ, ಎ ಇ ಡಿವೈಡೆಡ್ ಬೈ ಎ ಸಿ ಅಂಥೇಳಿ ಇದು ಒಂದು ಉಪಪ್ರಮೇಯನ. ಅದಾದಮೇಲೆ ಡಿ ಬಿ ಡಿವೈಡೆಡ್ ಬೈ ಎ ಬಿ ಅಥವಾ ಇ ಸಿ ಡಿವೈಡೆಡ್ ಬೈ ಎ ಸಿ, ಈ ಥರ. ಹೀಗೆ ನೀವು ಸುಮಾರಷ್ಟು ಉಪಪ್ರಮೇಯಗಳನ್ನು ರೆಡಿ ಮಾಡ್ಕೋಬೋದು. ಅದು ಆ್ಯಕ್ಚುಲಿ ಪ್ರೂವ್ ಆಗಿರುವಂಥದ್ದು. ನಾವು ಈ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದರೆ ನಾವು ಅನುಪಾತಗಳನ್ನು ತಗೋಬಹುದು ಅಂಥೇಳಿ. ಓಕೆನಾ? ಸರಿ, ಈಗ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಏನೇನು ಕೊಟ್ಟಿದ್ದಾರೆ ನೋಡೋಣ. ಎ ಡಿ ಇಲ್ಲಿದೆ, ಎ ಡಿ ಎಷ್ಟು ಕೊಟ್ಟಿದ್ದಾರೆ? 2.4 ಸೆಂಟಿಮೀಟರ್ ಅಂಥೇಳಿ ಕೊಟ್ಟಿದ್ದಾರೆ. ಎ ಬಿ ನೋಡಿರಿ, ಎ ಬಿ ಅಂದರೆ ಇದು ಇಲ್ಲಿಂದ ಇಲ್ಲಿವರೆಗೆ, ಏನೋ ಇಲ್ಲಿಂದ ಇಲ್ಲಿವರೆಗೆ. ಎ ಬಿ ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್ ಅಂಥೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಎ ಸಿ ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದ್ದಾರೆ. ಎಷ್ಟು? 5 ಸೆಂಟಿಮೀಟರ್ ಅಂಥೇಳಿ. ಏನನ್ನು ಕಂಡುಹಿಡಬೇಕು? ಎ ಇಯನ್ನು ಕಂಡುಹಿಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಕಂಡುಹಿಡಬೇಕು. ಮೇ ಬಿ ಕೊಟ್ಟಿರೋ ಮೆಷರ್ಮೆಂಟಿಂದನೇ ನಿಮ್ಗೆ ಅರ್ಥ ಆಗಿರಬೇಕು ನಮ್ಮ ಅನುಪಾತ ಯಾವುದು ತೊಗೋಬೇಕು ಅಂಥೇಳಿ. ಓಕೆನಾ? ನೋಡಿರಿ, ಎ ಡಿ ಕೊಟ್ಟಿದ್ದಾರಾ? ಎ ಡಿ ಅಂತೂ ತೊಗೊಳ್ಳೇಬೇಕು. ಆಮೇಲೆ ಕೊಟ್ಟಿರೋದು ಯಾವುದು? ಎ ಬಿ. ಹಾಗಾದರೆ ಏನನ್ನು ತಗೋತೀರಿ? ಎ ಡಿ ಡಿವೈಡೆಡ್ ಬೈ ಮತ್ತೊಂದೇನು? ಎ ಬಿ ಈಕ್ವಲ್ ಟು, ಇಲ್ಲಿ ಎ ಡಿನ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲಿ ಯಾವ್ದು ತೊಗೋಬೇಕು? ಎ ಇನ ತೊಗೋಬೇಕು. ನೋಡಿರಿ, ಇಲ್ಲಿ ಎ ಡಿನ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲೂ ಸಹಿತ ಏನು ಮಾಡಬೇಕು? ಎ ಇನ ತೊಗೋಬೇಕು. ಹಾಗಾದರೆ ಏನು ತೊಗೋತೀರಿ? ಎ ಡಿ, ಇಲ್ಲಿ ಎ ಇ. ಇಲ್ಲೇನು ತೊಗೊಂಡಿದ್ದೀರಿ? ಎ ಬಿ ತೊಗೊಂಡಿದ್ದೀರಲ್ವಾ? ಇಲ್ಲೂ ಏನು ತೊಗೋಬೇಕು? ಎ ಸಿಯನ್ನು ತೊಗೋಬೇಕು. ಇಲ್ಲಿ ಪೂರ್ತಿ ತೊಗೊಂಡ್ರೆ ಇಲ್ಲೂ ಪೂರ್ತಿ ತೊಗೋಬೇಕು. ಈ ಕಡೆ ಯಾವ್ದು ತೊಗೊಂಡಿರ್ತೀವೋ ಈ ಕಡೆನೂ ಅದನ್ನೇ ತೊಗೋಬೇಕು. ಓಕೆನಾ? ಎ ಬಿ ಅಂತಂದರೆ ಇಲ್ಲೇನು ಬರುತ್ತೆ? ಎ ಸಿ ಅಂಥೇಳಿ ಬರುತ್ತೆ. ಓಕೆ, ಎ ಡಿ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 2.4 ಸೆಂಟಿಮೀಟರ್ ಅಂತೇಳಿ ಬರೋ ಅವಶ್ಯಕತೆ ಇಲ್ಲ, ಲಾಸ್ಟಿಗೆ ಬರುತ್ತೆ ಆಯಿತು. ಎ ಬಿ ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರಲ್ಲ, ಸೊ 3 ಈಕ್ವಲ್ ಟು. ಆಮೇಲೆ ಎ ಇ ಗೊತ್ತಿದೆಯಾ? ಇಲ್ಲ. ಸೊ ಎ ಇನ ಎ ಇ ಅಂತಲೇ ಬರ್ಬೋದು, ಇಲ್ಲ ಎಕ್ಸ್ ಅಂತ ಬೇಕಾದರೂ ಬರಿಬೋದು, ನಿಮ್ಮ ಇಷ್ಟ. ಎ ಸಿಯನ್ನು ಏನಂತ ಕೊಟ್ಟಿದ್ದಾರೆ? 5 ಅಂತೇಳಿ ಕೊಟ್ಟಿದ್ದಾರೆ. ಈಗ ನಮಗೇನು ಬೇಕಾಗಿರೋದು? ಎ ಇ ಅಲ್ವಾ? ಸೊ ಎ ಇನ ಮಾತ್ರ ಇಲ್ಲಿಡ್ರಿ. ಏನನ್ನು ಕಂಡು ಹಿಡಿತೀವೋ ಅದನ್ನು ಇಲ್ಲಿಡಬೇಕು. ಅದ್ರ ಜೊತೆ ಏನೇ ಇದ್ರೂ ಆ ಕಡೆ ತೊಗೊಂಡೋಗ್ಬೇಕು. ಇದನ್ನು ಈಕ್ವಲ್ ಟು ಆ ಕಡೆ ತೊಗೊಂಡೋದಾಗ ಏನಾಗುತ್ತೆ? ಭಾಗಾಕಾರದಲ್ಲಿದೆ, ಆ ಕಡೆ ತೊಗೊಂಡೋದಾಗ ಗುಣಾಕಾರ. ಹಾಗಾದರೆ ಏನಾಗುತ್ತೆ? 2.4 ಗುಣಿಸು 5 ಡಿವೈಡೆಡ್ ಬೈ ಈ 3 ಇಲ್ಲೇ ಇರುತ್ತೆ, ಈಕ್ವಲ್ ಟು ಎ ಇ. ಓಕೆನಾ? 2.4 ಗುಣಿಸು 5 ಮಾಡಿಕೊಳ್ರಿ. 2.4 ಗುಣಿಸು 5, 5 4 20, 5 2 10 2 12. ಒಂದು ಪಾಯಿಂಟ್ ಆದ ತಕ್ಷಣ ಒಂದು ಸಂಖ್ಯೆ ಇದೆ, ಸೊ ಪಾಯಿಂಟ್ ಆದ ತಕ್ಷಣ ಒಂದು ಸಂಖ್ಯೆ ಇರಬೇಕು. ಓಕೆನಾ? ಸರಿ, ಹಾಗಾದ್ರೆ ಉತ್ತರ ಏನು ಬಂತು? 12.0 ಬರೆಯೋ ಅವಶ್ಯಕತೆ ಇರೋದಿಲ್ಲ. ಭಾಗಿಸು ಎಷ್ಟಿದೆ? 3 ಈಕ್ವಲ್ ಟು ಎ ಇ. 3 1 3 ಎಷ್ಟಲೆ? 12, 3 4 12. ಹಾಗಾದರೆ ಎ ಇ ಈಕ್ವಲ್ ಟು ಎಷ್ಟಾಯಿತು? 4 ಸೆಂಟಿಮೀಟರ್. ಇಲ್ಲೆಲ್ಲ ಕಡೆ ಸೆಂಟಿಮೀಟ್ರಲ್ಲಿ ಬಂದಿದೆಯಲ್ಲ, ಅದಕ್ಕೋಸ್ಕರ ಸೆಂಟಿಮೀಟರ್. ಮೀಟ್ರಲ್ಲಿ ಬಂದರೆ ಮೀಟರ್ ಅಂಥೇಳಿ ಬರೀಬೇಕು. ಹಾಗಾದರೆ ಉತ್ತರ ಏನು ಬಂತು? 4 ಸೆಂಟಿಮೀಟರ್. ಇದು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೊಡುವಂಥ ಕ್ವೆಶನ್, ಫಿಕ್ಸ್ ಆಗಿ ಕೊಡ್ತಾರೆ. ಓಕೆನಾ? ಇದನ್ನು ಕಲ್ತ್ಕೊಂಡು ಹೋಗಿ. ಉಪಪ್ರಮೇಯಗಳು ಗೊತ್ತಿದ್ದರೆ ಸಾಕು. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಹೇಗೆ ತೊಗೋಬೇಕು ಅಂತೇಳಿ. ಓಕೆನಾ? ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಳ್ರಿ. ಸರಿ, ಈಗ ಎರಡನೇ ಲೆಕ್ಕ ನೋಡೋಣ ಬರ್ರಿ.
ಎರಡನೇ ಲೆಕ್ಕನೂ ಸೇಮ್ ಮೊದಲನೇ ಲೆಕ್ಕದ ಥರನೇ, ಬಟ್ ಬೆಲೆಗಳನ್ನು ಕೊಟ್ಟಿಲ್ಲ, ಎಕ್ಸ್ ಅಂತ ಹೇಳಿ ತೊಗೊಂಡಿದ್ದೀನಿ. ಓಕೆನಾ? ಸರಿ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಇಲ್ಲೂ ಸಹಿತ ಡಿ ಇ ಸಮಾಂತರ ಬಿ ಸಿ. ಹೀಗೆ ಸಮಾಂತರ ಅಂತ ಅಂದ ತಕ್ಷಣ ನಾವೇನು ಬರಿಬೋದು? ಅನುಪಾತಗಳನ್ನು ತಗೋಬಹುದು, ಅದನ್ನು ನೆನ್ಪಿಟ್ಕೊಬೇಡಿ. ಎ ಡಿ ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್. ಬಿ ಡಿ ಈಗ ಇದನ್ನು ಕೊಟ್ಟಿದ್ದಾರೆ ನೋಡಿರಿ, ಅಲ್ಲಿ ಹಿಂದಿನ ಲೆಕ್ಕದಲ್ಲಿ ಎ ಬಿ ಕೊಟ್ಟಿದ್ರು, ಅದಕ್ಕೆ ಎ ಬಿ ತೊಗೊಂಡಿದ್ವಿ. ಈ ಸಲ ಏನು ಕೊಟ್ಟಿದ್ದಾರೆ? ಬಿ ಡಿ ಕೊಟ್ಟಿದ್ದಾರಲ್ವಾ? ಹಾಂ, ಎಕ್ಸ್ ಮೈನಸ್ 2 ಅಂಥೇಳಿ. ಎ ಇ ನೋಡಿ, ಎ ಇ ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ 2. ನೆಕ್ಸ್ಟ್ ಕೊಡೋದು ಇ ಸಿ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ? ಎಕ್ಸ್ ಮೈನಸ್ 1. ಸರಿನಾ? ಇದಿಷ್ಟು ಬೆಲೆಗಳನ್ನು ಇಲ್ಲಿ ಬರೆದೆ. ಆದಾಗ ಎಕ್ಸ್ನ ಬೆಲೆ ಕಂಡುಹಿಡೀರಿ. ಇಲ್ಲಿ ಎಕ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಹಾಗೆಯೇ ಎ ಡಿ ಅನುಪಾತ ಡಿ ಬಿಯನ್ನು ಕಂಡುಹಿಡಿಯಿರಿ. ಎ ಡಿ ಮತ್ತು ಡಿ ಬಿ ಅನುಪಾತ ಎಷ್ಟು ಅಂಥೇಳಿ ಕಂಡುಹಿಡಬೇಕು. ಸರಿ, ಫಸ್ಟ್ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಈಗ ನಮಗೆ ಕೊಟ್ಟಿರೋ ಪ್ರಕಾರ ಅನುಪಾತಗಳನ್ನು ತಗೊಳ್ಳೋಣ. ನೋಡಿ, ಎ ಡಿ ಕೊಟ್ಟಿದ್ದಾರೆ, ಆಮೇಲೆ ಬಿ ಡಿ ಕೊಟ್ಟಿದ್ದಾರೆ. ಸೊ ಅದರದ್ದೇ ಅನುಪಾತ ತೊಗೊಂಡ್ರೆ ಆಯಿತು. ನಾವು ಎ ಡಿ ಡಿವೈಡೆಡ್ ಬೈ ಬಿ ಡಿ ಅಥವಾ ಡಿ ಬಿ ಎರಡೂ ಒಂದೇ, ಎ ಡಿ ಅಥವಾ ಡಿ ಎ ಎರಡೂ ಒಂದೇ. ಓಕೆನಾ? ಈಕ್ವಲ್ ಟು ಇಲ್ಲಿ ಎ ಡಿ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲೂ ಯಾವ್ದು ತೊಗೋಬೇಕು? ಎ ಇನ ತೊಗೋಬೇಕು. ಏನು ಹೇಳ್ರಿ? ಎ ಇ ಡಿವೈಡೆಡ್ ಬೈ ಬಿ ಡಿ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲೂ ಏನು ತೊಗೋಬೇಕು? ಸಿ ಇ ಅಂಥೇಳಿ ತೊಗೋಬೇಕು. ಓಕೆನಾ? ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅನುಪಾತಗಳನ್ನು ತೊಗೊಳ್ಳೋದು, ಇಲ್ಲಿ ಇದನ್ನು ತೊಗೊಂಡಿದ್ದೀವಿ ಅಂತಂದರೆ ಇಲ್ಲೂ ಇದನ್ನು ತೊಗೋಬೇಕು, ಇಲ್ಲಿ ಇದನ್ನು ತೊಗೊಂಡಿದ್ದೀವಿ ಅಂತಂದರೆ ಇಲ್ಲೂ ಇದನ್ನೇ ತೊಗೋಬೇಕು. ಒಂದು ಕಡೆ ಎ ಡಿ ತೊಗೊಂಡು ಎ ಬಿ ತೊಗೊಂಡ್ವಿ, ಆಮೇಲೆ ಇಲ್ಲಿ ಎ ತೊಗೊಂಡು ಇ ಸಿ ತೊಗೊಂಡ್ವಿ ಅಂದರೆ ನಿಮ್ಮ ಅನುಪಾತ ತೊಗೊಂಡಿರೋ ತಪ್ಪು ಅಂಥೇಳಿ. ಏನು ತೊಗೊಂಡಿದ್ದೀರಾ ಅಂಥೇಳಿ ಒಂದು ಕಡೆ ಏನು ತೊಗೊಂಡಿರ್ತಾನೋ ಮತ್ತೊಂದು ಕಡೆನೂ ಅದನ್ನೇ ತೊಗೋಬೇಕು. ಓಕೆ, ಈಗ ಬೆಲೆಯನ್ನು ಅಪ್ಲೈ ಮಾಡಿರಿ. ಎ ಡಿ ಅಂದರೆ ಎಷ್ಟು? ಎಕ್ಸ್ ಭಾಗಿಸು ಬಿ ಡಿ ಅಂದರೆ ಎಷ್ಟು? ಎಕ್ಸ್ ಮೈನಸ್ 2. ಓಕೆನಾ? ಈಕ್ವಲ್ ಟು ಎ ಇ ಅಂದರೆ ಎಷ್ಟು? ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಸಿ ಇ ಅಂದರೆ ಎಷ್ಟು? ಎಕ್ಸ್ ಮೈನಸ್ 1. ಓಕೆ, ಈಗ ಓರೆ ಗುಣಾಕಾರ ಮಾಡಿರಿ. ಓಕೆ, ಇಲ್ಲಿ ಎಕ್ಸ್ ಹಾಗೆ ಇದೆ, ಇದು ಭಾಗಾಕಾರದಲ್ಲಿದೆ, ಆಕಾರ ಹೋದರೆ ಗುಣಾಕಾರ ಎಕ್ಸ್ ಮೈನಸ್ 1 ಈಕ್ವಲ್ ಟು ಎಕ್ಸ್ ಪ್ಲಸ್ 2, ಇ ಮೈನಸ್ 2 ಆ ಕಡೆ ಹೋದಾಗ ಗುಣಾಕಾರ ಎಕ್ಸ್ ಮೈನಸ್ 2. ಓಕೆನಾ? ಸರಿ, ಈಗ ನೆಕ್ಸ್ಟ್ ನೋಡಿರಿ. ಎಕ್ಸ್ ಇಲ್ಲಿ ಬ್ರ್ಯಾಕೆಟ್ ಇದೆ ಅಂದರೆ ಗುಣಾಕಾರ ಇದೆ. ಎಕ್ಸ್ ಗುಣಿಸು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್. ಮೈನಸ್ ಚಿಹ್ನೆ ಇದೆ, ಎಕ್ಸ್ ಗುಣಿಸು 1 ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2. ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮಲ್ಲಿದೆ. ಫಾರ್ಮುಲಾ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಅಂದ್ರೇನು? ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಅಂದ್ರೇನು? 2 ಸ್ಕ್ವೇರ್ ಅಂತೇಳಿ ಬರುತ್ತೆ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದರೆ 2ನ್ನು 2 ಸಲ ಗುಣಿಸಿ. 2 ಗುಣಿಸು 2 ಈಕ್ವಲ್ ಟು ಏನಾಗುತ್ತೆ? 4. ಸೊ ಡೈರೆಕ್ಟಾಗಿ 4 ಅಂತ ಹೇಳಿ ಬರೀರಿ. ಈಗ ಈ ಎಕ್ಸ್ ಸ್ಕ್ವೇರ್ನ ಈ ಕಡೆ ತೊಗೊಂಡು ಹೋಗ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಪ್ಲಸ್ ಇದೆ, ಈ ಕಡೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಕ್ವಲ್ ಟು ಇಲ್ಲಿ ಏನು ಉಳಿತು? ಮೈನಸ್ 4 ಉಳಿತಲ್ವಾ? ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಈ ಕಡೆ ತೊಗೊಂಡೋದಾಗ ಏನಾಯಿತು? ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಆಯಿತು. ಈಕ್ವಲ್ ಟು ಇಲ್ಲೇನು ಉಳಿತು? ಮೈನಸ್ 4 ಅಂತೇಳಿ ಉಳಿತಲ್ವಾ? ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್, ಎರಡು ಏನಾಗೋಯ್ತು? ಕ್ಯಾನ್ಸಲ್ ಆಯಿತು. ಉಳಿದಿರೋದೇನು? ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ 4. ನಮಗೆ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಸೊ ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಾಯಿತು? 4. ಹಾಗಾದರೆ ಎಕ್ಸ್ನ ಬೆಲೆಯನ್ನು ನಾವು ಏನು ಮಾಡಿದ್ವಿ? ಕಂಡು ಹಿಡಿದ್ವಿ. ಕ್ವೆಶ್ಚನಲ್ಲಿ ಎಕ್ಸ್ನ ಬೆಲೆ ಕಂಡು ಹಿಡೀರಿ ಅಂತ ಹೇಳಿ ಕೊಟ್ಟಿದ್ರು. ಅದರ ಜೊತೆಗೆ ಏನು ಕೊಟ್ಟಿದ್ರು? ಎ ಡಿ ಅನುಪಾತ ಡಿ ಬಿಯನ್ನು ಕಂಡು ಹಿಡೀರಿ. ಈಗ ನೋಡ್ರಿ, ಎ ಅನುಪಾತ ಬಿ ಇತ್ತು ಅಂದರೆ ನಾವು ಹೇಗೆ ಬರಿಬೋದು? ಎ ಭಾಗಿಸು ಬಿ ಅಂತ ಹೇಳಿ ಬರಿಬೋದು. ಈಗ ಎ ಡಿ ಅನುಪಾತ ಡಿ ಬಿ ಇದೆ ಅಂದರೆ ಎ ಡಿ ಅನುಪಾತ ಡಿ ಬಿ ಇದೆ ಅಂದರೆ ನಾವೇನಂತ ಬರಿಬೋದು? ಎ ಡಿ ಭಾಗಿಸು ಡಿ ಬಿ ಅಂಥೇಳಿ ಬರಿಬೋದು. ಎ ಡಿ ಅಂತಂದರೆ ಏನಪ್ಪ? ಎಕ್ಸ್ ಅಲ್ವಾ? ಎ ಡಿ ಅಂದರೆ ಎಕ್ಸ್. ಇಲ್ಲಿ ನೋಡ್ರಿ, ಎ ಡಿ ಎಕ್ಸ್ ಭಾಗಿಸು ಏನು ಕೊಟ್ಟಿದ್ದಾರೆ? ಡಿ ಬಿ ಅಂತ ಹೇಳ್ಕೊಟ್ಟಿದ್ದಾರೆ. ಡಿ ಬಿ ಎಷ್ಟು ಬಂತು? ಎಕ್ಸ್ ಮೈನಸ್ 2. ಈಗ ಎಕ್ಸ್ನ ಬೆಲೆ ಆಲ್ರೆಡಿ ನಾವು ಕಂಡು ಹಿಡ್ತೀವಲ್ಲ, ಆ ಎಕ್ಸ್ನ ಬೆಲೆ ಇದರಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು. ಎಕ್ಸ್ ಏನು? 4 ಭಾಗಿಸು ಎಕ್ಸ್ ಏನು? 4 ಮೈನಸ್ 2. ಅರ್ಥ ಆಯ್ತಾ? ಅಪ್ಲೈ ಮಾಡಿದ್ದು ನೋಡಿ, ಎಕ್ಸ್ ಇದೆ 4 ಹಾಕಿದೆ, ಭಾಗಿಸು ಇದೆ ಭಾಗಿಸು, ಎಕ್ಸ್ ಇದೆ 4 ಹಾಕಿದೆ, ಮೈನಸ್ ಇದೆ ಮೈನಸ್, 2 ಇದೆ 2. ಓಕೆನಾ? ಸರಿ, ಈಕ್ವಲ್ ಟು 4 ಹಾಗೆ ಇರಲಿ. 4ರಲ್ಲಿ 2 ಕಳೆದ್ರೆ 2, 2 1ಲೇ 2, 2ಲೇ 4. ಹಾಗಾದರೆ ಉತ್ತರ ಎಷ್ಟು ಬಂತು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು 2 ಭಾಗಿಸು 1. ಅದನ್ನು ಅನುಪಾತದಲ್ಲಿ ಬರೀಬೇಕು ಅಂತ ಅಂದರೆ ಇಲ್ಲಿ ಬರಿತೀನಿ, ಎ ಡಿ ಅನುಪಾತ ಡಿ ಬಿ ಈಕ್ವಲ್ ಟು 2 ಅನುಪಾತ 1 ಅಂತ ಹೇಳಿ ಬಂತು.
ಓಕೆನಾ. ಸರಿ, ಇದು ಒಂದು ಉತ್ತರನ ಕೊಟ್ಟಿದ್ರು, ಇದು ಒಂದು ಉತ್ತರನ ಕಂಡು ಹಿಡಿಲಿಕ್ಕೆ ಹೇಳಿದರು. ಇಲ್ಲಿ ನೋಡ್ರಿ ಕ್ವೆಶ್ಚನ್ ಮತ್ತೆ ಇಷ್ಟಕ್ಕೆ ಸ್ಟಾಪ್ ಮಾಡಬೇಡಿ. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕಂದರೆ ಅವರು ನಿಮಗೆ ಕೇಳಿರುವಂಥದ್ದು AD ಅನುಪಾತ DB ಅನುಪಾತದಲ್ಲೇ ಉತ್ತರವನ್ನು ನೀವು ಬರೀಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಏನು ಕೇಳಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸರಿ, ಬನ್ನಿ ಮೂರನೇ ಕ್ವೆಶ್ಚನ್ ಯಾವುದು ಅಂತ ಹೇಳಿ ನೋಡೋಣ. AB ಮತ್ತು CD ಎರಡು ರೇಖಾಖಂಡಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. AC ಸಮಾಂತರ BD ಆಗುವಂತೆ AC ಮತ್ತು BDಗಳನ್ನು ಸೇರಿಸಿದೆ ಮತ್ತು ತ್ರಿಭುಜ AOC ಸಮರೂಪಿ ತ್ರಿಭುಜ BOD ಎಂದು ಸಾಧಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ವೆಶ್ಚನ್ ನೋಡಲಿಕ್ಕೆ ತುಂಬ ಟಫ್ ಅನ್ನಿಸ್ಬೋದು, ಆದರೆ ತುಂಬ ಈಸಿ ಆಗಿರೋ ಲೆಕ್ಕ ಇದು. ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. AB ಮತ್ತು CD ಎರಡು ರೇಖಾಖಂಡಗಳು. ಸರಿ, ಚಿತ್ರವನ್ನು ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಚಿತ್ರದ ಪ್ರಕಾರ AB ಮತ್ತು CD ಎರಡು ರೇಖಾಖಂಡಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಎರಡು ಯಾವ ಬಿಂದುವಿನಲ್ಲಿ ಛೇದಿಸಿದವೆ? O ಬಿಂದುವಿನಲ್ಲಿ ಛೇದಿಸಿದವೆ. AC ಸಮಾಂತರ BD ಆಗುವಂತೆ, ಇಲ್ಲಿ ನೋಡಿ AC ಇದು ಯಾವುದಕ್ಕೆ ಸಮಾಂತರ ಅಂತೆ? ಈ BDಗೆ ಸಮಾಂತರ ಆಗುವಂತೆ AC ಮತ್ತು BDಗಳನ್ನು ಸೇರಿಸಿದೆ. ಈ AC ಮತ್ತು BDಯನ್ನು ಸೇರಿಸಿದ್ದಾರೆ ಅಂತೇಳಿ. ಓಕೆನಾ. ನೆಕ್ಸ್ಟು, ಮತ್ತು ತ್ರಿಭುಜ AOC ಸಮರೂಪಿ ತ್ರಿಭುಜ BOD ಎಂದು ಸಾಧಿಸಿ. ತ್ರಿಭುಜ ಯಾವುದು? AOC ಈ ತ್ರಿಭುಜ ಮತ್ತು BOD ಈ ತ್ರಿಭುಜ ಸಮರೂಪಿ ಅಂತೇಳಿ ಸಾಧಿಸಬೇಕು. ಓಕೆನಾ. ಸಮರೂಪಿ ಅಂತೇಳಿ ಸಾಧಿಸಲಿಕ್ಕೆ ನಿಮಗೆ ಸುಮಾರಷ್ಟು ನಿರ್ಧಾರಕ ಗುಣಗಳು ಗೊತ್ತಿರಬಹುದು. ಅಂತಂದರೆ ಕೋನ 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 ಆಗಿರಬೇಕು, ಅಥವಾ ಬಾಹು ಕೋನ ಬಾಹು, ಬಾಕೋ ಬಾ, ಕೋಬಾ ಕೋ, ಕೋ ಅಂಥೇಳಿ ಸುಮಾರಷ್ಟು ನಿರ್ಧಾರಕ ಗುಣಗಳು ಗೊತ್ತಿರಬೇಕು. ಆ ಎಲ್ಲ ನಿರ್ಧಾರಕ ಗುಣಗಳನ್ನು ತಗೊಂಡು ಸಾಲ್ವ್ ಮಾಡಿದ್ರೆ ಆಯಿತು. ಓಕೆನಾ. ತುಂಬ ಈಸಿ ಆಗಿದೆ. ನೋಡಿರಿ ಹೇಗೆ ಅಂಥೇಳಿ. ಫಸ್ಟ್ ನಾವು ಏನು ಮಾಡಬೇಕು ಅಂಥೇಳಿ ನೋಡಿರಿ, ಇಲ್ಲಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಇಲ್ಲಿ ಬರೆಯೋದು ಹೇಗೆ ಅಂತ ಹೇಳ್ತೀನಿ. ಓಕೆನಾ. ಸರಿ, ಈಗ ತ್ರಿಭುಜ AOC ಅನ್ನು ತಗೊಳ್ರಿ ಮತ್ತು ತ್ರಿಭುಜ BOD ಅನ್ನು ತಗೊಳ್ರಿ. ಯಾಕಂದರೆ ಅದನ್ನೇ ಸಾಧಿಸಬೇಕಲ್ವಾ. ಸೊ ಓಕೆ, ಇಲ್ಲಿ ನೋಡಿರಿ, ಈ ಎರಡು ತ್ರಿಭುಜದಲ್ಲಿ ಈ ಕೋನ ಮತ್ತು ಈ ಕೋನ ಎರಡೂ ಸಮ ಆಗತ್ತಲ್ವ. ಯಾಕೆ ಹೇಳ್ರಿ? ಈಗ X ಅಂತ ಬಂದ ತಕ್ಷಣ ಇಲ್ಲಿ ಬರುತ್ತಲ್ಲ ಈ ಎರಡು ಕೋನಗಳು ಮತ್ತು ಇಲ್ಲಿ ಬರುತ್ತಲ್ಲ ಈ ಎರಡು ಕೋನಗಳು ಸಮ. ಯಾಕಂದರೆ ಇದು ಶೃಂಗಾಭಿಮುಖ ಕೋನ ಅಂತೇಳಿ ಕರಿತೀವಿ. ಹಾಗಾದರೆ ಏನು ಬರಿತೀವಿ? ಕೋನ AOC ಈಕ್ವಲ್ ಟು ಕೋನ BOD. ಸರಿನಾ. ಒಂದು ಕೋನ ಸಮ ಆಯಿತು ಹೇಳಾಯಿತು. ಓಕೆ, ಇನ್ನೂ ಎರಡು ಕೋನಗಳು ಬೇಕು, ಇಲ್ಲ ಬಾಹುಗಳು ಬೇಕು. ಓಕೆನಾ. ಸರಿ, ನೋಡೋಣ ಯಾವ ರೀತಿ ಆಗುತ್ತೆ ಅಂಥೇಳಿ. ನೋಡಿರಿ, ಈಗ ಇಲ್ಲಿ ಎರಡು ಸಮಾಂತರ ರೇಖೆಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಓಕೆನಾ. ಈ ಸಮಾಂತರ ರೇಖೆಗಳನ್ನು ಒಂದು ಛೇದಕ ಹಾದು ಹೋಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಓಕೆನಾ. ಛೇದಕ ಹಾದು ಹೋಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಈಗ ಈ ಝಡ್ ಆಕಾರ ಉಂಟಾಗುತ್ತಲ್ಲ, ಈ ಝಡ್ ಆಕಾರದಲ್ಲಿ ಇಲ್ಲೊಂದು ಕೋನ ಮತ್ತು ಇಲ್ಲೊಂದು ಕೋನ. ಇಲ್ಲಿ ನೋಡ್ರಿ, ಇದು ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳನ್ನು ಇಲ್ಲಿ ಒಂದು ಛೇದಕ ಹಾದು ಹೋದಾಗ ಇಲ್ಲಿ ಝಡ್ ಶೇಪಲ್ಲಿ ಉಂಟಾಗುತ್ತಲ್ಲ ಕೋನ, ಈ ಕೋನ ಮತ್ತು ಈ ಕೋನ ಎರಡೂ ಸಮ ಆಗಿರುತ್ತೆ. ಹೇಗೆ, ಯಾಕೆ ಅಂತ ಕೇಳಿದ್ರೆ ಅದು ಪರ್ಯಾಯ ಕೋನಗಳು. ಅದರ ಪ್ರಕಾರ ಹೋದರೆ ಇಲ್ಲಿ ನೋಡಿ AC ಮತ್ತು BD ಸಮಾಂತರ ರೇಖೆಗಳ, ಆ ಸಮಾಂತರ ರೇಖೆಗಳಲ್ಲಿ AC ಮತ್ತು BD ಸಮಾಂತರ ರೇಖೆಗಳಲ್ವಾ, ಆ ಸಮಾಂತರ ರೇಖೆಗಳನ್ನು ಈ DC ಛೇದಕ ಹಾದು ಹೋಗಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಓಕೆ, ಹಿಂಗೆ ಹಾದು ಹೋದಾಗ ಈ ಕೋನ ಮತ್ತು ಈ ಕೋನ ಎರಡೂ ಏನಾಗೋಗುತ್ತೆ? ಸಮ ಆಗುತ್ತೆ. ಯಾಕೆ ಹೇಳ್ರಿ? ಪರ್ಯಾಯ ಕೋನಗಳು. ಯಾವ್ಯಾವ ಕೋನ? ACO ಮತ್ತು ಯಾವುದು? ODB. ಯಾಕೆ ಹೇಳ್ರಿ? ಪರ್ಯಾಯ ಕೋನಗಳು. ಓಕೆ, ಇಲ್ಲಿ ನೋಡಿ ಝಡ್ ಶೇಪ್ ಉಂಟಾಗಿದೆ ನೋಡ್ರಿ, ಕಾಣಿಸ್ತಾ ಇದೆಯಾ? ಓಕೆ, ನೆಕ್ಸ್ಟು ಇನ್ನೊಂದು ಕೋನ ಸಮ ಆಗುತ್ತೆ. ಇಲ್ಲಿದೆಯಲ್ಲ ಈ ಕೋನ ಮತ್ತು ಈ ಕೋನ ಸಮ ಆಗುತ್ತೆ. ಓಕೆ, ಅದೂ ಸಹಿತ ಪರ್ಯಾಯ ಕೋನನೇ, ಉಲ್ಟಾ ಝಡ್ ಅಷ್ಟೇ. ಓಕೆನಾ, ಅದೂ ಸಹಿತ ಪರ್ಯಾಯ ಕೋನ. ಸರಿ, ಇಲ್ಲಿ ಮೂರು ಕೋನಗಳು ಸಮ ಆದರೆ ಕೋನ 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 ನಿರ್ಧಾರಕ ಗುಣದಿಂದ ತ್ರಿಭುಜ AOC ಸಮರೂಪಿ ತ್ರಿಭುಜ BOD ಅಂತ ಹೇಳಿ ಬರೀಬಹುದು ಅಷ್ಟೇ. ಗೊತ್ತಾಯ್ತಾ? ಸರಿ, ಈಗ ಇಲ್ಲಿ ಏನೇನು ಕಲ್ತಿದ್ದೀರಲ್ಲ, ಇಲ್ಲಿ ಬರೆಯುವಂತಹ ಜವಾಬ್ದಾರಿ. ಬನ್ನಿ ಹೇಗೆ ಬರೆಯೋದು ಅಂತ ಹೇಳಿ ನೋಡೋಣ. ಓಕೆ, ಫಸ್ಟು ತ್ರಿಭುಜಗಳು ಯಾವ್ಯಾವ್ದು ತೊಗೊಂಡಿದ್ದೀವಿ ಅಂತ ಬರೀಬೇಕು. ತ್ರಿಭುಜ AOC ಮತ್ತು ತ್ರಿಭುಜ BODಗಳಲ್ಲಿ, ತ್ರಿಭುಜ AOC ಮತ್ತು ತ್ರಿಭುಜ BODಗಳಲ್ಲಿ ಯಾವುದು ಫಸ್ಟ್ ಯಾವ್ದು ತೊಗೊಂಡಿದ್ವಿ? ಕೋನ Oಗೆ ಸಮ. ಆದರೆ ಕೋನ O ಅನ್ನೋದು ಒಂದೇ ಅನಿಸ್ಬಿಡುತ್ತೆ. ಸೊ ಇದನ್ನ ಹೆಸರನ್ನು ಪೂರ್ತಿಯಾಗಿ ಬರೀಬೇಕು. ಕೋನ AOC ನೋಡಿರಿ, AOC ಈಕ್ವಲ್ ಟು ಕೋನ BODನೂ ಬರಿಬೋದು ಅಥವಾ DOBನೂ ಬರಿಬೋದು, ನಿಮ್ಮ ಇಷ್ಟ. ನಾನು BOD ಅಂಥೇಳಿ ಬರಿತೀನಿ. ಯಾಕೆ ಅನ್ನೋದು ಇಂಪಾರ್ಟೆಂಟಾಗಿ ಬರೀಲೇಬೇಕು. ಯಾಕೆ ಹೇಳ್ರಿ? ಶೃಂಗಾಭಿಮುಖ ಕೋನ, ಶೃಂಗಾಭಿಮುಖ
ಕೋನ. ಅದು ನೆನ್ಪಿಟ್ಕೊಳ್ರಿ, ಶೃಂಗಾಭಿಮುಖ ಅಂತ ಅಂದ ತಕ್ಷಣ ಎಕ್ಸ್ ಆಕಾರದಲ್ಲಿ ಬರುವಂಥದ್ದು ಅಂತೇಳಿ ನೆನ್ಪಿಟ್ಕೊಬೇಡಿ. ಓಕೆನಾ. ಇನ್ನು ಎರಡನೇದು ಬರುವಂಥದ್ದು ಶೃಂಗಾಭಿಮುಖ ಕೋನ ಆಯಿತಾ. ಎರಡನೇದು ಈ ಕೋನವನ್ನು ತಗೊಳ್ಳೋಣ. ಇಲ್ಲಿ 2 ಮಾರ್ಕ್ ಮಾಡಿದ್ದೀನಲ್ಲ, ಅದು ACO ಕೋನ. ACO ಈಕ್ವಲ್ ಟು ಕೋನ ODB. ODB. ಓಕೆ, ರೀಸನನ್ನು ಆಮೇಲೆ ಬರ್ತೀನಿ ತಡ್ರಿ, ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟು ಈ 3ನೇ ಕೋನ ಇತ್ತಲ್ಲ, ಅದನ್ನು ಬರೀ CAO ಈಕ್ವಲ್ ಟು ಕೋನ ಯಾವುದಾಗಿತ್ತು ಇದಲ್ವಾ, OBD. ಸರಿ, ಯಾಕೆ ಇದು ಎರಡಕ್ಕೂ ಒಂದೇ ರೀಸನ್ ಆಗಿತ್ತಲ್ವಾ, ಏನು ಹೇಳ್ರಿ, ಪರ್ಯಾಯ ಕೋನಗಳು, ಅದಕ್ಕೆ ಒಂದೇ ಸಲ ಬರೀತೀನಿ ಅಂತಂದೆ. ಮತ್ತೊಂದು ಇಲ್ಲಿ ವಿಷಯ ಏನಂತ ಕೇಳಿದ್ರೆ, ಇಲ್ಲಿ ಫಸ್ಟ್ AOC ತ್ರಿಭುಜದ ತೊಗೊಂಡಿದ್ರಲ್ಲ, ಅದಕ್ಕೋಸ್ಕರ ಫಸ್ಟ್ ಬರುವಂತಹ ಎಲ್ಲ ಕೋನಗಳು ಈ AOCಗೆ ಸಂಬಂಧಪಟ್ಟಿರುವಂಥದ್ದು ಆಗಿರಬೇಕು. ಎರಡನೇದು BOD ಬರೆದಿದ್ದೀರಲ್ಲ, ಸೊ ಎರಡನೇ ಬರುವಂತಹ ಎಲ್ಲ ಕೋನಗಳು BODಗೆ ಸಂಬಂಧಪಟ್ಟಿರೋದಾಗಿರಬೇಕು. ಇದೊಂದು ನೆನಪಿಟ್ಕೊಂಡು ಮಾಡಿ, ಓಕೆನಾ, ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸರಿ. ಈಗ ಇಲ್ಲಿ 3 ಅಂಶಗಳು ಸಮಾನ ಆಯಿತಾ. ಹಾಗಾದರೆ ನಾವೇನಂತ ಬರೀಬೋದು, ತ್ರಿಭುಜ AOC ಸಮರೂಪಿ ತ್ರಿಭುಜ BOD. ಯಾಕೆ, ಕಾರಣ ಬೇಕಲ್ವಾ, ಇದು ಕೋನ, ಇದು ಸಹಿತ ಕೋನ, ಇದು ಸಹಿತ ಕೋನ. ಹಾಗಾದರೆ ಯಾವುದು, ಕೋನ ನಿರ್ಧಾರಕ ಗುಣ. ಇಷ್ಟು ಮಾಡಿದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಯಿತು. ನೋಡಿ, ಆನ್ಸರ್ ಇರೋದಿಷ್ಟೇ. ನೀವೇನು ಅನ್ಕೋತೀರಿ, ಎಷ್ಟು ಕಷ್ಟಪ್ಪ ಇದನ್ನು ಮಾಡೋದು ಅಂಥೇಳಿ ಅನ್ಕೋತೀರಿ. ಸೊ ಒಂದು ಸಲ ಎಲ್ಲ ಲೆಕ್ಕವನ್ನು ನೋಡಿರಿ, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಲೆಕ್ಕ ಯಾವುದು ಅಂತ ಹೇಳಿ ನೋಡೋಣ. 4ನೇ ಲೆಕ್ಕ ನೋಡ್ರಿ. ABCDಯು ಒಂದು ತ್ರಾಪಿಜ್ಯ. ಓಕೆ, ಇಲ್ಲಿ ನೋಡ್ರಿ, ABCD ತ್ರಾಪಿಜ್ಯ ಕಾಣಿಸ್ತಾ ಇದೆಯಾ. ಓಕೆ, ABCD ಒಂದು ತ್ರಾಪಿಜ್ಯ. ಇದರಲ್ಲಿ AB ಸಮಾಂತರ DC. ಈ AB ಮತ್ತು DC ಏನಾಗಿದೆ, ಸಮಾಂತರ ಆಗಿದೆ. ಓಕೆನಾ. ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. AC ಮತ್ತು BD ಅನ್ನುವಂಥ ಕರ್ಣ, 2 ಕರ್ಣಗಳಲ್ಲಿ ಛೇದಿಸ್ತಾ ಇದ್ದಾವೆ, O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾದರೆ AO ಡಿವೈಡೆಡ್ ಬೈ BO, AO ಡಿವೈಡೆಡ್ ಬೈ BO, CO ಡಿವೈಡೆಡ್ ಬೈ OD ಅಥವಾ DO ಅಂಥೇಳಿ ತೋರಿಸಿ ಅಂಥೇಳಿ ಹೇಳಿದ್ದಾರೆ. ಇದು ಸಹಿತ ತುಂಬ ಈಸಿಯಾಗಿರುವ ಲೆಕ್ಕ. ಬಟ್ ಅನುಪಾತವನ್ನು ಅಥವಾ ಈ ಥರ ಭಾಗಾಕಾರದಲ್ಲಿ ಈ ಥರ ಬರಿಬೇಕು ಅಂತ ಹೇಳಿದಾಗ ನೀವೇನು ಮಾಡಿರಿ, ಈ ತ್ರಿಭುಜಗಳನ್ನು ಸಪ್ರೇಟಾಗಿ ಬಿಡಿಸೋದು ಒಳ್ಳೆಯದು. ಅದನ್ನು ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತೇಳಿ. ಫಸ್ಟ್ ಹೇಗೆ ಸಾಧಿಸಬೇಕು ಅಂಥೇಳಿ ನೋಡಿರಿ. ಈಗ ಸೇಮ್ ಅಲ್ಲಿ ಮೇಲ್ಗಡೆ ಲೆಕ್ಕ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ ನೋಡಿ, ಈ ಕೋನಕ್ಕೆ ಸಮ ಆಯಿತಾ. ಓಕೆ, ನಾನೇನು ಮಾಡ್ತೀನಿ, AOB ತ್ರಿಭುಜ ತೊಗೊತೀನಿ ಮತ್ತು DOC ತ್ರಿಭುಜ ತೊಗೊತೀನಿ. ಹೀಗೆ ತೊಗೊಂಡಾಗ ಈ O ಕೋನಕ್ಕೆ ಸಮ ಆಯಿತಾ. ಓಕೆ, ಈಗ ಮತ್ತೆ ಸೇಮ್ ಅದೇ ಇಲ್ಲಿ ನೋಡ್ರಿ, ಇದು 2 ಸಮಾಂತರವಾಗಿದ್ದಾಗ ಒಂದು ಛೇದಕ ಹಾದು ಹೋಗ್ತಾ ಇದೆ ಅಂದರೆ ಈ ಕೋನ ಯಾವುದಕ್ಕೆ ಸಮ ಆಗುತ್ತೆ, ಈ ಕೋನಕ್ಕೆ ಸಮ ಆಗುತ್ತೆ. ಈ ಕೋನ ಯಾವುದಕ್ಕೆ ಸಮ ಆಗುತ್ತೆ, ಈ ಕೋನಕ್ಕೆ ಸಮ ಆಗುತ್ತೆ. ಇಲ್ಲಿ ಮೇಲೆಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, 3ನೇ ಕ್ವೆಶ್ಚನಲ್ಲಿ. ಓಕೆ, ಸರಿ. ಈಗ 3 ಕೋನಗಳು ಸಮ ಆಯಿತಾ, ಅದನ್ನು ಇಲ್ಲಿ ಬರೀಬೇಕು. ಇದು ಕೋನಗಳು ಸಮ ಆಯಿತು ಅಂದರೆ ಇಲ್ಲಿರುವಂಥ ತ್ರಿಭುಜಗಳು ಏನಾಗುತ್ತೆ, ಸಮರೂಪಿ ಆಗುತ್ತೆ. ಸಮರೂಪಿ ಆಯಿತು ಅಂದರೆ ನಾವು ಈ ಥರ ಅನುಪಾತಗಳನ್ನು ಈಸಿಯಾಗಿ ತೊಗೋಬಹುದು. ಓಕೆ, ಫಸ್ಟ್ ಅದನ್ನು ಬರ್ಕೊಡ್ರಿ. ತ್ರಿಭುಜ ಯಾವ್ಯಾವ್ದು ತೊಗೊಂಡಿದ್ದೀವಿ, AOB ಮತ್ತು ತ್ರಿಭುಜ DOCಗಳಲ್ಲಿ. ಓಕೆನಾ, ತ್ರಿಭುಜ AOB ಮತ್ತು DOCಗಳಲ್ಲಿ. ಓಕೆ, ಒಂದು ನಿಮಿಷ, ಇಲ್ಲಿ ಹೆಸರು ಬರೆಯೋದು ಒಂಚೂರು ಮಿಸ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಬಿಗೆ ಯಾವುದು ಸಮ, D ಸಮ ಅಲ್ವಾ. ಸೊ B ಎಲ್ಲ ಬಂದಿದೆ, Dನೂ ಅಲ್ಲೇ ಬರಬೇಕು. B ಲಾಸ್ಟ್ ಬಂದಿದೆ ಅಲ್ವಾ, Dನೂ ಸಹಿತ ಲಾಸ್ಟ್ ಬರಬೇಕು. ಈ ಥರ ಬರಬೇಕು ಅದು ಹೆಸರು. ಸೊ ನೋಡಿರಿ, ಈ ಥರ ಬರಬೇಕು ಹೆಸರು. ಮಿಸ್ಟೇಕ್ ಆಯಿತು. ಈ ಕೋನ A ಯಾವುದಕ್ಕೆ ಸಮ ಇತ್ತು, ಸಿಗಲ್ವಾ. ಕೋನ A ಯಾವ ಜಾಗದಲ್ಲಿ ಬಂದಿದೆ, ಸಿನೂ ಅದೇ ಜಾಗದಲ್ಲಿ ಬರಬೇಕು. ಕೋನ Oಗೆ ಕೋನ O ಸಮ ಅಲ್ವಾ, O ಎಲ್ಲಿ ಬಂದಿದೆ, Oನೂ ಅಲ್ಲೇ ಬರಬೇಕು. ಬಿಗೆ D ಸಮ ಅಲ್ವಾ, ಸೊ B ಎಲ್ಲಿ ಬಂದಿದೆ, Dನೂ ಅಲ್ಲೇ ಬರಬೇಕು. ಈ ಹೆಸರನ್ನು ತಗೊಳ್ಳೋದಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಓಕೆನಾ, ಸರಿ. ನೆಕ್ಸ್ಟ್ ನೋಡಿರಿ, AOB ಮತ್ತು ತ್ರಿಭುಜ CODಗಳಲ್ಲಿ ನಾನು ಏನು ಬರಿತೀನಿ, ಫಸ್ಟು ಕೋನ AOB ಕೋನ ಯಾವುದಕ್ಕೆ ಸಮ, COD ಕೋನಕ್ಕೆ ಸಮ. ಯಾಕೆ ಹೇಳ್ರಿ, ಶೃಂಗಾಭಿಮುಖ ಕೋನ.
ಕೋನ ಅಂಥೇಳಿ. ಓಕೆನಾ. ಇನ್ನು ಎರಡನೇದು ಯಾವುದು ಹೇಳ್ರಿ, ಕೋನ ಡಿಗೆ ಯಾವ್ದು ಸಮ, ಕೋನ ಬಿ ಸಮ. ಸೊ ಅದನ್ನು ಏನಂತ ಬರೀತೀರಿ, ಕೋನ ಎ ಬಿ ಒ. ಎ ಬಿ ಒ ಯಾವುದಕ್ಕೆ ಸಮ, ಸಿ ಡಿ ಓಗೆ ಸಮ. ನೋಡ್ರಿ, ಎ ಜಾಗದಲ್ಲೇ ಸಿ ಬರಬೇಕು, ಬಿ ಜಾಗದಲ್ಲಿ ಡಿ, ಓ ಜಾಗದಲ್ಲಿ ಓ, ಈ ಥರ ಬರಬೇಕು. ಓಕೆ. ನೆಕ್ಸ್ಟು ಮತ್ತೊಂದೇನು ಹೇಳ್ರಿ, ಈ ಎ ಸಮ ಸಿ. ಹಾಗಾದ್ರೆ ಏನು ಬರೀತೀರಿ, ಬಿ ಎ ಒ. ಬಿ ಎ ಒ ಸಮ ಯಾವುದಕ್ಕೆ, ಬಿ ಎ ಒ ಯಾವುದಕ್ಕೆ ಸಮ ಆಗುತ್ತೆ ನೋಡ್ಕೊಂಡು ಬರೀರಿ, ಡಿ ಸಿ ಒ. ಡಿ ಸಿ ಒಗೆ ಸಮ. ನೋಡ್ರಿ, ಡಿ ಸಿ ಒಗೆ ಸಮ ಯಾವುದು, ಬಿ ಎ ಒ ಅನ್ನುವಂಥದ್ದು. ಓಕೆನಾ. ಸರಿ, ಇದಕ್ಕೆರಡಕ್ಕೂ ರೀಸನ್ ಏನು ಬರೀತೀರಿ, ಪರ್ಯಾಯ ಕೋನಗಳು ಅಂಥೇಳಿ. ಪರ್ಯಾಯ ಕೋನಗಳು ಅಂಥೇಳಿ ರೀಸನನ್ನು ಬರಿತೀರಿ. ಓಕೆನಾ. ಸರಿ, ಈಗ ಇದು ಮೂರು ಅಂಶಗಳು ಸಮನಾದರೆ ನಾವೇನಂತ ಬರಿಬಹುದು, ತ್ರಿಭುಜ ಎ ಒ ಬಿ ಸಮರೂಪಿ ತ್ರಿಭುಜ ಸಿ ಒ ಡಿ. ಯಾಕೆ ಹೇಳ್ರಿ, ಕೋನ 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 ನಿರ್ಧಾರಕ ಗುಣ. ಕೋನ ಕೋನ ನಿರ್ಧಾರಕ ಗುಣ. ಈ ಥರ ಆದ ತಕ್ಷಣ ನಮಗೆ ಬೇಕಾಗಿರೋ ಆನ್ಸರು ಎ ಒ ಭಾಗಿಸು ಬಿ ಒ, ಸಿ ಒ ಭಾಗಿಸು ಡಿ ಒ. ಸೊ ಅದನ್ನು, ಈ ತ್ರಿಭುಜಗಳನ್ನು ಈ ಥರ ಉಲ್ಟಾ ಇತ್ತು ಅಂದರೆ ನಮಗೆ ಅನುಪಾತ ತೊಗೊಳ್ಳೋದು ಕಷ್ಟ ಆಗುತ್ತೆ. ಸೊ ಏನು ಮಾಡಿರಿ, ಅದನ್ನು ಈ ಥರ ನೇರವಾಗಿ ಬಿಡಿಸ್ಕೊಬೇಡ್ರಿ. ಇಲ್ಲಿ ಮಧ್ಯದಲ್ಲಿ ಬಂದಿರೋದೇನು ಒ. ಓಕೆನಾ. ಇಲ್ಲಿರೋದು ಎ ತೊಗೊತೀನಿ, ಇಲ್ಲಿರೋದು ಬಿ. ಇದು ಒಂದನೇದು, ಇದು ಮೂರನೇದು, ಇದು ಎರಡನೇ ಕೋನ. ನೋಡಿರಿ, ಇಲ್ಲಿ ಬಿಡಿಸ್ದಂಗೆ ಬಿಡಿಸಿದ್ದೀನಿ. ಈ ಕಡೆ ಮತ್ತೊಂದು ಕೋನ, ಇಲ್ಲಿ ಓ. ಇಲ್ಲಿ ಎ 3 ಕೋನ ಬಂದಿದೆ ಅಲ್ಲ, ಇಲ್ಲಿ ಸಿ 3 ಕೋನ. ಸೊ ಇಲ್ಲಿ ಏನು ಬರಿಬೇಕು, ಸಿ ಬರಿಬೇಕು. ಓಕೆ. ಸರಿ, ಇಲ್ಲಿ ಮತ್ತೊಂದು ಉಳಿದಿರೋದು ಯಾವುದು, ಡಿ ಕೋನ, ಅದನ್ನು ಬರಿಬೇಕು. ಓಕೆನಾ. ಈಗ ಅನುಪಾತಗಳನ್ನು ತೊಗೊಳ್ಳೋದು ಈಸಿ ಆಗುತ್ತೆ. ನೋಡಿರಿ, ಕರೆಕ್ಟಾಗಿ ನೋಡ್ಕೊಂಡು ತೊಗೊಳ್ರಿ. ಇಲ್ಲಿ 3 ಕೋನ, ಸೊ 3 ಕೋನಕ್ಕೆ ಎ ಅಂತೇಳಿ ಹೆಸರು ಕೊಟ್ಟಿದ್ದೀನಿ. ಇಲ್ಲಿ 2 ಕೋನ, 2 ಕೋನಕ್ಕೆ ಬಿ ಅಂತೇಳಿ ಹೆಸರು ಕೊಟ್ಟಿದ್ದೀನಿ. ಓಕೆ. ನೆಕ್ಸ್ಟ್ ನೋಡಿರಿ ಏನಾಗಿದೆ ಅಂಥೇಳಿ. ಈಗ ನಮಗೆ ಬೇಕಾಗಿರುವ ಅನುಪಾತವನ್ನು ನಾವು ತೊಗೋಬೋದು. ಸರಿನಾ. ಇಲ್ಲಿ ನೋಡಿರಿ, ಒ ಎ ಡಿವೈಡೆಡ್ ಬೈ, ಈ ಒ ಎ ಅನ್ನೋದು ಯಾವುದಕ್ಕೆ ಸಮ ಆಯಿತು, ಒ ಸಿಗೆ ಸಮ ಆಯಿತು. ಈಕ್ವಲ್ ಟು ಮತ್ತೊಂದು ಯಾವುದು, ಒ ಬಿ ಇದೆಯಲ್ಲ, ಆ ಒ ಬಿ ಅನ್ನೋದು ಯಾವುದಕ್ಕೆ ಸಮ ಆಯಿತು, ಒ ಡಿಗೆ ಸಮ ಆಯಿತು. ಮತ್ತೊಂದು ಇಲ್ಲಿ ಎ ಬಿ ಇದೆಯಲ್ಲ, ಈ ಎ ಬಿ ಅನ್ನೋದು ಯಾವುದಕ್ಕೆ ಸಮ ಆಯಿತು, ಸಿ ಡಿಗೆ ಸಮ ಆಯಿತು. ಈಗ ನಮಗೆ ಬೇಕಾಗಿರೋದು ಯಾವುದು ನೋಡ್ರಿ, ಇಲ್ಲಿ ಎ ಒ ಬೈ ಒ ಬಿ, ಸಿ ಒ ಬೈ ಒ ಡಿ. ಓಕೆನಾ. ಎ ಒ ಸಿ ಇದೆ, ಒ ಬಿ ಒ ಡಿ ಇದೆ, ಬಟ್ ಎ ಬಿ ಎ ಡಿ ಬೇಕಾಗಿಲ್ಲ. ಸೊ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಏನೇನು ಸಿಕ್ತು ನಮಗೆ, ಒ ಎ ಭಾಗಿಸು ಒ ಸಿ ಈಕ್ವಲ್ ಟು ಒ ಬಿ ಭಾಗಿಸು ಒ ಡಿ ಅಂತ ಹೇಳಿ ಸಿಕ್ತು. ನಮಗೇನು ಬೇಕು, ಎ ಒ ಭಾಗಿಸು ಬಿ ಒ ಬೇಕು. ಆದರೆ ಬಿ ಒ ಮೇಲ್ಗಡೆ ಹೋಗಿದೆ, ಜಸ್ಟ್ ಒರೆ ಗುಣಾಕಾರ ಮಾಡಿಬಿಡ್ರಿ ಅಷ್ಟೇ. ಒ ಎ ಭಾಗಿಸು ಒ ಬಿ ಈಕ್ವಲ್ ಟು ಒ ಸಿ ಭಾಗಿಸು ಒ ಡಿ. ಇದೇ ಅಲ್ವಾ ನಮಗೆ ಬೇಕಾಗಿರೋದು. ನೋಡಿರಿ, ಡಿ ಒ ಡಿ ಎಲ್ಲ ಒಂದೇ. ಸೊ ನಮಗೆ ಸಿಕ್ಕಿರೋ ಆನ್ಸರ್ ಇದು. ಇಷ್ಟು ಮಾಡಿದ್ರೆ ಆಯಿತು. ಸರಿನಾ. ಇದು ಒಂಚೂರು ಕಾಂಪ್ಲೆಕ್ಸ್ ಅನಿಸಿರಬಹುದು, ಆದರೆ ಸೇಮ್ ಇದೆ. ಫಸ್ಟ್ 3ನೇ ಲೆಕ್ಕ ಮಾಡಿದ್ವಲ್ಲ, ಅದೇ ಥರ ಮಾಡಿದ್ರೆ ಆಯಿತು. ಈ ಲೆಕ್ಕನೂ ಜಸ್ಟ್ ಇದನ್ನು ಅನುಪಾತ ತೊಗೋಬೇಕಾದ್ರೆ ಮಾತ್ರ, ತ್ರಿಭುಜಗಳನ್ನು ಈ ಥರ ಇಟ್ಕೊಂಡು ಅನುಪಾತ ತೊಗೋಬೇಡ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ಬಿಡಿಸಿ, ಇಲ್ಲಿ ಬಿಡಿಸೋದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. 3ನೇ ಕೋನ, ಇಲ್ಲೂ 3ನೇ ಕೋನ, ಇಲ್ಲಿ 2ನೇ ಕೋನ, ಇಲ್ಲಿ 2ನೇ ಕೋನ, ಇಲ್ಲಿ 1ನೇ ಕೋನ. ಸೊ ಇಲ್ಲೂ ಸಹಿತ 1ನೇ ಕೋನ ಬರಬೇಕು. ಆ ಥರ ನೋಡಿ ಅನುಪಾತಗಳನ್ನು ತೊಗೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.